ಸಾರಿ ಅಕ್ಕ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ರೂಮ್, ಯು ಕ್ಯಾನ್ ಸಿ. ಸೊ ನಾನು ಫಸ್ಟ್ ನನ್ನ ಕಬರ್ಡ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು 2 ಶೇರಿಂಗು. ಸೊ ಇದು ರೂಮ್ಮೇಟ್ ಕಬರ್ಡ್, ನನ್ನ ಕಬರ್ಡ್. ಸೊ ಪ್ರೆಸೆಂಟಿಂಗ್ ಪ್ರಿಯಾ ವಿಭೂತಿ ಸ್ಪೇಸ್. ಸೊ ಇಷ್ಟು ಸ್ಪೇಸ್ ಕೊಟ್ಟಾರ ಗೈಸ್ ನನಗೆ. ಇದೊಂದು ಡ್ರಾರ್ ಒಳಗೆ ಲೈಕ್ ಎನಿ ಸ್ಕಿನ್ ಕೇರ್ ಮೇಕಪ್ ಐಟಮ್ಸ್ ಎಲ್ಲ. ಸೊ ನಾನು ಈ ಟೈಪ್ ಅರೇಂಜ್ ಮಾಡಿರ್ತೀನಿ. ಆ್ಯಂಡ್ ನಾನು ಎವ್ರಿ ಟೈಮ್ ಇಷ್ಟು ಆರ್ಗನೈಸ್ಡ್ ಇರಲ್ಲ ಗೈಸ್. ನಾನು ಅರೇಂಜ್ ಮಾಡಿದ್ಮೇಲೆ ನಾನು ಒಂದು ಐಟಮ್ ತೊಗೊಳ್ಳೋ ಮುಂದೆ ಒಂದು ಬಿದ್ದು ಹೋಗ್ಬಿಡ್ತೈತಿ. ಬಟ್ ಸಮ್ ವಾಟ್ ಸ್ವಲ್ಪ ವಿಡಿಯೋ ಮಾಡತ್ತೇನೆ, ಇನ್ನೂ ಸ್ವಲ್ಪ ನೀಟ್ ಇರಲಿ ಅಂತಲೂ ಮಾಡೀನಿ. ಬಟ್ ಇಷ್ಟು ಹೆಂಗೆ ವರ್ಸ್ಟ್ ಇಟ್ಕೊಳ್ಳಲ್ಲ, ನಡೀತೈತಿ. ಸೊ ನನಗೆ ಇದು ಭಾಳ ಈ ಪಾರ್ಟ್ ಭಾಳ ಇಷ್ಟ. ಆ್ಯಂಡ್ ನಿಮ್ಗೆ ಇನ್ನೊಂದು ಸ್ಪೆಷಲ್ ಒಬ್ರಿಗೆ ಮೀಟ್ ಅಂದ್ರೆ ಒಂದೇನೋ ತೋರಿಸ್ತೇನೆ ನಾನು ನಿಮಗೆ. ರಾಮ ಫ್ರಮ್ ಅಯೋಧ್ಯ. ನಮ್ಮ ಮಮ್ಮಿ ಪಪ್ಪ ಲಾಸ್ಟ್ ಇಯರ್ ಕಾಶಿ ಅಯೋಧ್ಯ ಎಲ್ಲ ಹೋಗಿದ್ರು. ಜಾನಿಗೆ ಓಪನಿಂಗ್ ಆಗಿದ್ದು, ಅವ್ರು ಮೇಗೆ ಹೋಗಿದ್ದು ಅವ್ರ ಆನಿವರ್ಸರಿ ವಾಪಸ್. ಸೊ ಅವತ್ತು ಅಯೋಧ್ಯೆಯಿಂದ ಪೂಜೆ ಮಾಡಿ ತಂದಿದ್ದು. ಸೊ ಎಸ್, ಎಲ್ಲರೂ ನೀವು ದರ್ಶನ ಮಾಡ್ಕೊಂಡ್ಬಿಟ್ಟು ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇದೆಲ್ಲ ಜಸ್ಟ್ ನನ್ನ ನಾರ್ಮಲ್ ಜಸ್ಟ್ ಗರ್ಲಿ ಥಿಂಗ್ಸ್ ಗೈಸ್. ಕ್ಲಾಕ್ ಕ್ಲಿಪ್ಸ್ ಅದು. ಆ್ಯಂಡ್ ಇದೆಲ್ಲ ನಂದು ಸ್ಪೇಸ್. ಇವೆಲ್ಲ ಯಾಕೆ ಇಷ್ಟು ಆರ್ಗನೈಸ್ಡ್ ಅದಾವ ಇಷ್ಟು ದಿನ ಇಲ್ದಿರೋ ರೀಸನ್ ಏನಂದ್ರೆ ನಮ್ಮ ಕಾಲೇಜಲ್ಲಿ ಕಲರ್ ಡ್ರೆಸ್ ಅಫಿಷಿಯಲಿ ಕ್ಯಾನ್ಸಲ್ ಮಾಡಾರ. ಸೊ ಪೂರಾ ವೀಕ್ ಯೂನಿಫಾರ್ಮ್. ಸೊ ಅದಕ್ಕೋಸ್ಕರ ಯಾವ ಕಲರ್ ಡ್ರೆಸ್ ಟಚ್ ಮಾಡೋದಿಲ್ಲ, ಬರೀ ನೈಟ್ ಡ್ರೆಸ್ ಬಿಟ್ಟರೆ. ಸೊ ದಿಸ್ ಇಸ್ ಮೈ ಕಬರ್ಡ್, ಆಲ್ ಅಬೌಟ್ ಮೈ ಕಬರ್ಡ್. ಆ್ಯಂಡ್ ಸೊ ಗೈಸ್ ಇದು ನೀವು ನೋಡಾತೀರಿ ಬೆಡ್. ಇದಕ್ಕೆ ನಮ್ಮ ಹತ್ರ ಭಾಳ ಆಪ್ಷನ್ಸ್ ಅದಾವ. ನೀವು ಜಾಯಿನ್ ಇಟ್ಕೋಬೇಕು ಅಂತ ಏನಿಲ್ಲ, ಅವ್ರವ್ರ ಕಂಫರ್ಟ್ ಝೋನಿಗೆ ಬಿಟ್ಟಿದ್ದೆ. ನೀವು ನಿಮ್ಮ ರೂಮೆಂಟ್ ಸಪ್ರೇಟ್ ಆಗಿ ಇಟ್ಕೋಬಹುದು. ಐ ಗೆಸ್ ದಿಸ್ ಇಸ್ ಅ 7th ಸೆಟಪ್. ಎಷ್ಟು ಸತಿ ಸೆಟಪ್ ಚೇಂಜ್ ಮಾಡಿವ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಇದು ನೀವು ನೋಡಿದ್ರೆ ಬೆಡ್, ನನ್ನ ಟೆಡ್ಡಿ, ಮೀಟ್ ಮೈ ಟೆಡ್ಡಿ ಹೆಸರಿಟ್ಟಿಲ್ಲ ನಾನೇನು, ಸ್ಪೆಷಲ್ ಥಿಂಗ್. ಅದಾದ್ಮೇಲೆ ಇದನ್ನ ರೂಮ್ಮೇಟ್ ಸ್ಪೇಸ್. ಈ ತರ ನಮ್ಗೆ ಎಲ್ಲ ರೂಮಲ್ಲಿ 2 ಪ್ರೊವೈಡ್ ಮಾಡಲ್ಲ, ಇಟ್ಸ್ ಹರ್ ಸ್ಪೇಸ್. ಆ್ಯಂಡ್ ಹಿಂಗೆ ಬಂದ್ರೆ ಯು ವಿಲ್ ಸಿ 2 ಸ್ಟಡಿ ಟೇಬಲ್ಸ್. ರೂಮ್ಮೇಟ್ ಇನ್ ಸ್ಟಡಿ ಟೇಬಲ್ ಅಂಡ್ ನನ್ ಸ್ಟಡಿ ಟೇಬಲ್. ಟಾಪ್ ಟು ಬಾಟಮ್ ದಿಸ್ ಇಸ್ ಮೈ ಸ್ಟಡಿ ಟೇಬಲ್ ಗೈಸ್. ಆ್ಯಂಡ್ ಇದು ಪೂರಾ ನನ್ನ ಇಲ್ಲೆಲ್ಲ ನನ್ನ ಬುಕ್ಸ್, ಗೈಡ್ಸ್, ವಾಟ್ ಎವರ್. ಆಕ್ಚುಲಿ ನನ್ನ ರೂಮ್ಮೇಟಿನ ಅಲಾರ್ಮ್, ನನ್ನ ಅಲಾರ್ಮ್ ನನ್ನ ಫ್ರೆಂಡ್ಸ್ ತಗೊಂಡು ಹೋಗಾರ. ಬಟ್ ಇದು ನಿಟ್ಕೊಂಡು ನಾವು ಯಾವಾಗೂ ಎದ್ದಿಲ್ಲ. ಮೊಬೈಲ್ ಒಳಗೂ ಇಡ್ತೇವೆ, ಇದ್ರೊಳಗೂ ಇಡ್ತೇವಿ. ಹೇಳೋದು ಮತ್ತು ಅಷ್ಟ. ಹೇಳೋದಕ್ಕ 8 o'clock. ದಟ್ಸ್ ಫೈನ್. ನೀಟ್ ಇಟ್ಟಿದ್ರು. ಸ್ಟಡಿ ಟೇಬಲ್ ಒಂದು ಲಕ್ಷಣ ಕೊಡಕಂತ ನಾನು ಇದು ಇಟ್ಟೇನ್ ಗೈಸ್. ಇಷ್ಟು ಆನೆಸ್ಟ್ ಯಾವ ಯೂಟ್ಯೂಬರ್ ನಿಮ್ ಜೊತೆ ಇರಲ್ಲ, ಅಷ್ಟು ರಿಯಾಲಿಟಿ ನಾನು ನಿಮ್ಗೆ ಹೇಳತ್ತೀನಿ. ನಾನು ಇಲ್ಲಿ ಯಾವ್ದು ವಿಡಿಯೋ ಶೂಟ್ ಮಾಡಿಲ್ಲ. ಅಂದ್ರೆ ಇಲ್ಲಿ ಬಂದಾಗಿಂದ ರೀಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ರಿಂಗ್ ಲೈಟ್, ಟ್ರೈಪಾಡ್ ಏನೂ ಇಲ್ಲ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ಆ್ಯಂಡ್ ಇಲ್ಲೆಲ್ಲ ನಾನು ಇನ್ನೇ ಓದಾಗ್ತಿದೆ ಗೈಸ್, ಅದ್ರದ್ದು ಶಾರ್ಟ್ ನೋಟ್ಸ್. ಫಸ್ಟ್ ಟೈಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದ್ರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಶಾರ್ಟ್ ನೋಟ್ಸ್ ವಾಪಸ್ ಮಾಡಾತೀನಿ. ಸೊ ದಿಸ್ ಇಸ್ ಆಲ್ ದಿಸ್ ಪ್ಲೇಸ್. ಆ್ಯಂಡ್ ಇಲ್ಲೆಲ್ಲ ನಮ್ಗೆ ಡ್ರಾ ಎಲ್ಲ ಪ್ರೊವೈಡ್ ಮಾಡಾರ. ನನ್ನ ಟ್ಯಾಬ್ಲೆಟ್ಸ್, ವೇಸ್ಟ್ ಐಟಮ್ಸ್ ಇರ್ತೇನೆ. ವೆರಿ ಮೆಸ್ಸಿ ಮಾಡ್ಬೇಕು ಅದನ್ನ. ವೆರಿ ಮೆಸ್ಸಿ. ಐ ನೋ ಐ ಹ್ಯಾವ್ ಟು ಕ್ಲೀನ್. ನನ್ನ ಎಕ್ಸ್ಪೀರಿಯನ್ಸ್ ಹೋಗ್ಬೇಕು. ಐ ನೋ ಐ ಹ್ಯಾವ್ ಟು ಕ್ಲೀನ್. ಕೆಳಗೆ ಒಂದು ಸ್ಪೇಸ್ ಕೊಟ್ಟಾರ, ದರ್ ಇಸ್ ನೋ ನೀಡ್ ಟು ಶೋ. ಲೈಕ್ ಅಲ್ಲೂ ನಮ್ಗೆ ಏನೇನು ಬೇಕೆಲ್ಲ ಐಟಮ್ಸ್ ಇರ್ಬೋದು. ನಂದು ಇದೊಂದು ಡ್ರೀಮ್ ಕ್ಯಾಚರ್ ಐತಿ. ಆ್ಯಂಡ್ ನನ್ನ ID ಕಾರ್ಡ್ ಕಾಲೇಜಿಂದ. ಆ್ಯಂಡ್ ಇಲ್ಲಿ ನೀವೇನು 4 ಬ್ಯಾಗ್ ಎಲ್ಲ ನೋಡತ್ತೀರಿ, ಇನ್ಸ್ಟಾಮಾರ್ಟ್, ಜೆಪ್ಟೋ ಇದ್ರದ್ದೆಲ್ಲ. ಅದ್ರೊಳಗೆ ಇನ್ಸ್ಟಾಮಾರ್ಟ್, ಜೆಪ್ಟೋ ಥಿಂಗ್ಸ್ ಏನೂ ಇಲ್ಲ. ನಾನು ರೀಸೆಂಟ್ ಆರ್ಡರ್ ಡ್ರೆಸ್, ಈಗ ಒಂದು ಇವೆಂಟಿನ ಡ್ರೆಸ್ ತರಿಸಿನ, ಅದೆಲ್ಲ ಅಲ್ಲಿ ಇಟ್ಟೇನಿ. ಬಿಕಾಸ್ ನನ್ನ ಕಬರ್ಡ್ ಒಳಗೆ ಸ್ಪೇಸ್ ಇಲ್ಲ. ಆ್ಯಂಡ್ ಇವೆಂಟ್ ಯಾರು ತೊಗೊಂಡು ಹೋಗಲ್ಲ. ವೆರಿ ಟ್ರಸ್ಟ್ ವರ್ದಿ. ಹೆಂಗೆ ಇಟ್ಟಿರ್ತೀನಿ ಒಂದು ಸಾಮಾನು ಏನೂ ಆಗಲ್ಲ. ಕಸ ಹೊಡೆಲ್ಲ ನೀವು ಹುಡ್ಕೊಂಡು ಹೋಗ್ತಾರೆ, ಏನೂ ಇಶ್ಯೂಸ್ ಇಲ್ಲ. ನನ್ನ ಹೊಸ ಡ್ರೆಸ್, ನೇಲ್ ಎಕ್ಸ್ಟೆನ್ಷನ್, ಸಮಥಿಂಗ್ ಎಲ್ಲ ಅದ್ರೊಳಗೆ ನಾವು. ಆ್ಯಂಡ್ ಇಲ್ಲೆಲ್ಲ ಬಂದ್ರೆ ದಿಸ್ ಇಸ್ ಓಕೆ. ಇದೊಂದು ಮೆಡಿಸಿನ್, ಇದೆಲ್ಲ ನನ್ನ ಟಾನಿಕ್ಸ್, ಕಾಫ್ ಸಿರಪ್, ಪ್ರೋಟೀನ್ ಪೌಡರ್, ವಾಟ್ ಎವರ್. ಇನ್ನು ನನ್ನ ಮೆಮರಿ ಟಿನ್ ಕ್ಯಾನ್ಸ್, ನನ್ನ ಕಾಫಿ ಮಗ್. ಈ ಕಡೆ ಎಲ್ಲ ವಾಶ್ರೂಮ್ ಥಿಂಗ್ಸ್, ಶಾಂಪೂ, ವಾಷಿಂಗ್ ಪೌಡರ್, ಸೋಪ್, ಬ್ರಷ್, ಟೂತ್ಪೇಸ್ಟ್ ಎಲ್ಲ. ಆ್ಯಂಡ್ ಇದ್ರ ಹಿಂದ ಏನಿಲ್ಲ ಮತ್ತೆ ಏನಂತಾರೆ ಹಿಂಗೆ ಹಾಕ್ತಾರಲ್ಲ ಗೈಸ್ ಗಾಡಿಗೆ ಬಾತ್ರೂಮ್ ಒಳಗೆ ಐಟಮ್ಸ್ ಇಲ್ಲ, ಸ್ಟ್ಯಾಂಡ್, ವಾಟ್ ಎವರ್ ಇಟ್ ಇಸ್. ಅದ್ರೊಳಗೆ ಸ್ವಲ್ಪ ಐಟಮ್ಸ್ ಇರ್ತೀವಿ. ಆ್ಯಂಡ್ ನಮ್ಮ ರೂಮ್ ಒಳಗೆ ಟೋಟಲ್ ಎಲ್ಲ ಕಡೆ ಒಂದು 4 to 5 ಸ್ವಿಚ್ ಬೋರ್ಡ್ಸ್ ಇದಾವೆ, ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಆಕ್ಚುಲಿ. ಆ್ಯಂಡ್ ಯಾಕಂದ್ರೆ ಸ್ಟಡಿ ಟೇಬಲ್ ಕಡೆ, ಬೆಡ್ ಕಡೆ ಇಷ್ಟ ನಮಗೆ ಬೇಗ ಸ್ವಿಚ್ ಬೋರ್ಡ್. ಸೊ ಸ್ಟಡಿ ಟೇಬಲ್ ಕಡೆನೂ ವಿ ಹ್ಯಾವ್ ಸ್ವಿಚ್ ಬೋರ್ಡ್. ಹಾಳಾಗಿತ್ತು, ಹಾಕ್ಸ್ಕೊಟ್ಟು ಹೊಸದು. ಆ್ಯಂಡ್ ನಮ್ಮ ಸೆಕೆಂಡ್ ಒನ್ ಅಲ್ಲೈತಿ.
ಸ್ವಿಚ್ ಬೋರ್ಡ್ ಅಂಡ್ ಇಲ್ಲಿ ಪ್ರೊವೈಡೆಡ್. ಸೊ ನೈಟ್ ಮಲ್ಗೊಂಡು ಚಾರ್ಜ್ ಇರ್ಬೋದು. ಥರ್ಡ್ ಒನ್ ನಮಗೆ ಬೆಡ್ ಕಡೆ ಪ್ರೊವೈಡ್ ಮಾಡ್ತಾರೆ. ಸೊ ಯೂಶಲಿ ನಾವು ಇದು ಯೂಸ್ ಮಾಡ್ತಾರೆ, ಯಾಕಂದ್ರೆ ಸ್ಟಡಿ ಟೇಬಲ್ ಮೇಲೆ ಕುಂತು ಓದೋದು ಕಮ್ಮಿ, ಜಸ್ಟ್ ನೋಟ್ಸ್ ಮಾಡಿರ್ತೀನಿ, ಓದೋದೆಲ್ಲ ಬೆಡ್ ಮೇಲೆ. ಸೊ ಅಕ್ಕ ನೋಟ್ಸು ಮಾಡ್ತಿ? ನೋಟ್ಸ್ ಮಾಡ್ತಿ? ಹಾ. ಸೊ ಅಲ್ಲಿ ಒಂದೈತೆ ಅದನ್ನ ನಾವು ಯೂಸ್ ಮಾಡಲ್ಲ, ಲೈಕ್ ಫ್ಯಾನ್ ಬಟನ್, ಲೈಟ್ ಬಟನ್ ಅಲ್ಲಿಂದ ಹೋಗಿ ಪೇಷನ್ಸ್ ಇಲ್ಲ. ಸೊ ನಂದು ಆಫ್ಟರ್ ಸ್ಟಡಿ, ಆಕ್ಚುಲಿ ಬಿಫೋರ್ ಸ್ಟಡಿ ಟೇಬಲ್ಗಿಂತ ಮೋಸ್ಟ್ ಫೇವ್ರೆಟ್ ಎಲ್ಲ ಟೈಮ್ ಕಾಸಿ ಪ್ಲೇಸ್ ಅಂದ್ರೆ ನನ್ನ ಬೆಡ್. ದ್ಯಾಟ್ಸ್ ಮೈ ಲವ್. ನಾನು ಫಸ್ಟ್ ಇಷ್ಟು ಸ್ಲೀಪಿ ಹೆಡ್ ಇದ್ದಿದ್ದಿಲ್ಲ ಗೈಸ್. ನಾನು ಗೊತ್ತಿಲ್ಲ, ಸೆಕೆಂಡ್ ಪಿ ಯು ಬಂದು ಫಸ್ಟ್ ಪಿ ಯುನ ಹಿಂಗಾಗೇನು, ನನ್ನ ಜೂನಿಯರ್ಸ್ ಇನ್ ಪ್ರಭಾವನು ಗೊತ್ತಿಲ್ಲ. ಐ ಡೋಂಟ್ ನೋ, ಐ ಸ್ಟಾರ್ಟೆಡ್ ಸ್ಲೀಪಿಂಗ್ ಅ ಲಾಟ್. ಎಷ್ಟಂದ್ರೆ ಬಹಳ. ಐ ಗೆಸ್ ಇದು ಫಸ್ಟ್ ಟೈಮು ತೋರಿಸ್ತೀನಿ ಪ್ರೂಫ್. ಬಿಕಾಸ್ ವಿ ಕೇರ್ ಅ ಲಾಟ್. 2 ಗಂಟೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡು ಟೈಮಿಂಗ್ ನಿಮಗೆ ಡಿಸ್ಟರ್ಬ್ ಆಗಬಾರ್ದು ನಾ ವಿಡಿಯೋ ಮಾಡತ್ತೀನಿ. ಅಟ್ಲೀಸ್ಟ್ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಬೋದು ಗೈಸ್. ಇಟ್ ಡಿಸರ್ವ್ ದಟ್. ಸೊ ಎಲ್ಲ ನನ್ನ ಹಾಬಿ ಲೈಕ್ ನೋಡಿ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್. ಸೊ ಅದಕ್ಕಿಲ್ಲ ಐತಿ ಒಂದು ಸ್ಟಿಕ್ಕಿ ನೋಟ್ಸ್ ಅಂಡ್ ದಿಸ್ ಇಸ್ ಮೈ ಸೆಕೆಂಡ್ ಮಿನಿ ಟೆಡಿ. ಅದಾದ್ಮೇಲೆ ಇನ್ನು ನಮ್ಮ ಅಕ್ಕ ನನಗೆ ಕೊಡ್ಸಿದ್ದು ನಂಗೆ ಭಾಳ ಖುಷಿ ಆಗಿತ್ತು. ಯಾಕಂದ್ರೆ ನಮ್ಮ ಮನೆಯಲ್ಲ ಸಣ್ಣ ಹುಡುಗಿ ನೀವೆಲ್ಲ ತಗೊಳಕ್ ಅಂದಿದ್ರು. ಶಿ ಗಿಫ್ಟೆಡ್ ಮಿ ದಿಸ್. ಐ ಲವ್ ಇಟ್. ಅಂಡ್ ಎಸ್ ಇದಿಷ್ಟು ನನ್ನ ಸ್ಪೇಸ್. ಸೊ ಪೂರ ನಾವು ಸೆಟಪ್ ಎಷ್ಟು ಸತಿ ಚೇಂಜ್ ಮಾಡೋದು, ಅದಕ್ಕೇನು ನಮ್ಮಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಹೆಂಗೆ ಇಟ್ಟೇವಿ ಹಂಗಬೇಕು ರೂಮ್ ಅಂತ ಇಲ್ಲ. ನಿಮ್ಗೆ ಕಂಫರ್ಟೇಬಲ್ ಇದ್ದಂಗೆ ಚೇಂಜ್ ಮಾಡ್ಬೋದು. ನಾವು ಒಂದ್ಸತಿ ಬೆಡ್ ಹಿಂಗೆ ಹಾಕಿದ್ವಿ, ಮಳೆ ಬಂತಂದ್ರೆ ಹಿಂಗೆ ಹಾಕಿದ್ವಿ, ಹಿಂಗೆ ಹಾಕಿದ್ವಿ. ಈಗ ಮತ್ತೆ ಯಾವಾಗ ಚೇಂಜ್ ಆಗಿದ್ದು ಗೊತ್ತಿಲ್ಲ. ಸೊ ಕರೆಂಟ್ಲಿ ಇಷ್ಟು ಸ್ಪೇಷಿಯಸ್, ಇಷ್ಟು ಚಲೋ ಇರ್ತೇವೆ ನಾವು ರೂಮ್. ಮೀ ಅಂಡ್ ಮೈ ರೂಮೇಟ್. ಆಕ್ಚುಲಿ ನನ್ನ ರೂಮೇಟ್ ಔಟಿಂಗ್ ಹೋಗಲ್ಲ. ವಿಡಿಯೋ ಮಾಡಾಕ್ತಿರೋದು ನಂಗೆ ಇನ್ನೊಬ್ಬಕ್ಕೆ ಜೂನಿಯರ್, ಐ ಮೀನ್ ಪಕ್ಕದ ರೂಮ್ ಜೂನಿಯರ್. ಸೊ ನನ್ನ ರೂಮೇಟಿಗೆ ಇಂಟ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಬಟ್ ಅಟ್ ದ ಎಂಡ್ ನಿಮ್ಗೆ ವಿಡಿಯೋಗ್ರಾಫರ್ ನೋಡೋದೈತಿ ಅಂದ್ರೆ ಎಂಡ್ ತನ ನೋಡ್ರಿ, ಐ ಶೋ ಯು ಯಾರು ವಿಡಿಯೋ ಮಾಡೋದಂತೇಳಿ. ನಿಮ್ಗೂ ಗೊತ್ತು, ನಿಮ್ಗೆ ಹುಡುಗಿಯರು ಅಷ್ಟೆಲ್ಲ ಹುಡುಗಿನ ಮಾಡಿರ್ತಾಳ ಏನು, ಬಟ್ ಸ್ಟಿಲ್ ಆ ಕ್ಯೂರಿಯಾಸಿಟಿ ಇಟ್ಕೋರಿ ಯಾರು ಇರ್ಬೋದು ಅಂತ ಹೇಳಿ. ಸೊ ಒಂದ್ಸತಿ ಗ್ಲಾನ್ಸ್ ಮಾಡ್ಬಿಡ್ರಿ. ಇನ್ನೊಂದು ಮತ್ತೆ ನಾನು ಆಗ್ಲೇ ಹೇಳಿದ್ದು ಈ ರೂಮ್ ಚೂಸ್ ಮಾಡೋ ಮೇನ್ ರೀಸನ್ ಯಾಕಂದ್ರೆ ನಾವು 3rd ಟೈಮ್ ಶಿಫ್ಟ್ ಆಗಿದ್ದು. ಫಸ್ಟ್ 4th ಫ್ಲೋರ್, ಸೆಕೆಂಡ್ ಟೈಮ್ 3rd ಫ್ಲೋರ್, ಈಗ ಗ್ರೌಂಡ್ ಫ್ಲೋರ್. ಫಸ್ಟ್ ರೂಮ್ ನಮ್ದು. ಅವಾಗ ಅಂದ್ರೆ ಫಸ್ಟ್ ನಾವು ಬಯಸ್ಕೊತೀವಿ. ಡಿಸ್ಅಡ್ವಾಂಟೇಜಸ್ ಅಡ್ವಾಂಟೇಜಸ್ ಎಲ್ಲ ಅದಾವ. ಅಡ್ವಾಂಟೇಜಸ್ ಕಾಲೇಜಿಗೆ ಲೇಟಾಗಿ ರೋಡ್ ಹೋಗ್ಬೋದು. ಮೆಸ್ಸಿಗೂ 6:25 ಆಗೈತಿ, 30 ಸ್ನಾಕ್ಸ್ ಮುಗಿದಂದ್ರೆ ರೋಡ್ ಹೋಗ್ಬೋದು. ಬಯಸ್ಕೊಳ್ಳೋದು ಅವಾಜ್ ಅಂದ್ರೆ ನಾವು ಬಯಸ್ಕೊತೀವಿ. ಲಿಫ್ಟ್ ಇಂದ ಅವಾಜಲ್ಲಿ ಗಿಜ್ 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 ಎಲ್ಲ ನಮ್ಗೆ ಕೇಳ್ತೈತಿ. ಸೊ ಅಂಡ್ ಇದು ನಮ್ಮ ವಾಶ್ರೂಮ್. ಸೊ ಇದು ವಾಶ್ರೂಮ್ ನಮ್ದು. ಇದು ಭಾಳ ದೊಡ್ಡ ವಾಶ್ರೂಮ್ ಸಿಗೈತಿ. ಯಾಕಂದ್ರೆ ನಮ್ಮ ಫಸ್ಟ್ ಇದ್ದಿದ್ದು ಇಷ್ಟು ಸ್ಪೇಷಿಯಸ್ ಇರಲಿಲ್ಲ. ಅಂಡ್ ಇದು ಈ ಮೆಟ್ಲಕ್ಕೂ ಇದನ್ನ ಚೂಸ್ ಮಾಡಿದ್ವಿ ನಾನು ನನ್ನ ರೂಮೇಟ್. ಬಿಕಾಸ್ ಬಾತ್ರೂಮ್ ಹಿಂಗೆ ಪೂರಾ ರೂಮಿಗೆ ಇದ್ದಿದ್ರೆ ಅದೇನೋ ನಮ್ಗೆ ಹೈಜಿನ್ ಅನ್ಸಲ್ಲ. ಸ್ವಲ್ಪ ಹೈಟ್ ಇದ್ರೆ ಇಟ್ಸ್ ವೆರಿ ಗುಡ್. ಸೊ ದಿಸ್ ಇಸ್ ದ ರೀಸನ್ ವಿ ಚೋಸ್ ದಿಸ್ ರೂಮ್. ನಮ್ಗೆ ಈ ರೂಮ್ ಕೂಡ ಹಿಂಗಿರಲಿಲ್ಲ, ಫುಲ್ ಹೆಂಗೋ ಇತ್ತು. ನಾವು ಅದನ್ನ ಹಿಂಗೆ ಕನ್ವರ್ಟ್ ಮಾಡಿದ್ವಿ. ಸೊ ಎಸ್, ದಿಸ್ ಇಸ್ ಮೈ ರೂಮ್, ಮೈ ಸ್ಪೇಸ್, ಹೋಮ್ ಅವೇ ಹೋಮ್. ಸೊ ಗೈಸ್ ಇಷ್ಟೆಲ್ಲ ನಂದೆಲ್ಲ ಹೇಳಿದೆ ನನ್ನ ರೂಮಿದೆಲ್ಲ. ನನ್ನ ರೂಮೇಟ್ ಇದು ಮೋಸ್ಟ್ ಫೇವ್ರೆಟ್ ಪಾರ್ಟ್ ಮಾಡ್ತೀನಿ. ಏನೇನು ಮಾಡ್ರಿ. ಎಸ್, ದಟ್ಸ್ ರೈಟ್. ಮಿರರ್ ನಮ್ದು ಮೋಸ್ಟ್ ಫೇವ್ರೆಟ್. ಬಟ್ ನಮ್ಗೆ ಇದ್ರದ್ದು ಒಂದ್ ಕಡೆ ಏನ್ ನಂದ್ರ ಏನಂತಾರ ಇನ್ನ ಇನ್ಕನ್ವೀನಿಯನ್ಸ್ ಏನ್ ಅನ್ಸೋದು, ಇದು ಇಲ್ಲಿರೋದು. ಇಲ್ಲಿ ಬಂದ್ ಅಲ್ಲಿಂದ ಇಲ್ಲಿ ನೋಡೋದು ಸರಿ ಅನ್ಸಂಗಿಲ್ಲ. ಇದು ಪ್ಲೇಸ್ ಏನ್ ಮಾಡಕ್ ಹೇಳಿವಿ, ಆದಷ್ಟು ಜಲ್ದಿ ಅಲ್ಲಿ ಹಾಕ್ತೇವಿ ಅಂದಾಗ. ಸೊ ನಾವು ನಮ್ಮ ಮಿರರ್ ಇಲ್ಲಿ ಹಾಕ್ಸಾತೀವಿ. ಬಿಕಾಸ್ ಇಲ್ಲಿ ಆಲ್ರೆಡಿ ಐತಿದೆ. ಸೊ ನಾವು ಇಲ್ಲಿ ಹಾಕ್ಸಾತೀವಿ. ಅಂಡ್ ಎಸ್, ಇದು ನನ್ನ ರೂಮೇಟ್ ಸ್ಪೇಸ್, ನನ್ನ ಸ್ಪೇಸ್ ನೋಡಿದ್ರೆ ಹೇಳಕ್ಕ. ಇಟ್ಸ್ ಅ ವಾಶ್ರೂಮ್ ಅಂಡ್ ಅಗೇನ್ 2 ಬೆಡ್, ಮೈ ಮಿರರ್. ವಿಡಿಯೋಗ್ರಾಫರ್ ತೋರಿಸ್ತೇನೆ ಬರ್ರಿ ಗೈಸ್. ಸೊ ದಿಸ್ ಇಸ್ ಮೈ ವಿಡಿಯೋಗ್ರಾಫರ್ ಫಾರ್ ಟುಡೇ. ಅಂಡ್ ದಟ್ಸ್ ಆರ್ ಕಬೋರ್ಡ್ಸ್. ಸೊ ಅಂಡ್ ಕಬೋರ್ಡ್ ಬಹಳ ಸ್ಪೇಷಿಯಸ್ ಅದಾವ. ಇಷ್ಟು ದೊಡ್ಡ ಕಬೋರ್ಡ್. ನನಗೂ ಹೈಟ್ ಇರೋ ಕಬೋರ್ಡ್ ಯಾವ ಹಾಸ್ಟೆಲ್ ಕೊಡ್ತಾರೆ. ನಿಮ್ ಹುಡುಗರು ಎಷ್ಟು ಸ್ಪೇಷಿಯಸ್ ಕೊಟ್ಟರು ನನಗೆ ಬಟ್ಟೆ ಇಡಕ್ ಜಾಗ ಸಿಗತ್ತಿಲ್ಲ. ಥಿಂಕ್. ಅಂಡ್ ಇಲ್ಲಿ ನಾವು ಸ್ಪೇಸ್ ಮಾಡಿ ಸ್ಲಿಪ್ಪರ್ ಬಿಡಕ್ಕೆ ಅಂತ ಹೇಳಿ, ಅದು ಅಲ್ಲಿ ತನ ಸ್ಲಿಪ್ಪರ್ ತರೋದೆಲ್ಲ ಸರಿ ಇರಲ್ಲ ಅಂತ ಹೇಳಿ. ಸೊ ಇದೆಲ್ಲ ಹಿಂಗೆ ಬಿಡ್ತೀವಿ. ಅಂಡ್ ಪ್ಲಸ್ ಇದೇ ಸ್ವಿಚ್ ಬೋರ್ಡ್ ನಾನು ಹೇಳಿದ್ದು 4th ಸ್ವಿಚ್ ಬೋರ್ಡ್. ನಾವು ಯೂಶ್ವಲಿ ಕನೆಕ್ಟ್ ಮಾಡಲ್ಲ. ಆ್ಯಂಡ್ ನಮ್ಮ ಹಾಸ್ಟೆಲಿಂದ ಡೋರ್ ಓಪನ್ ಮಾಡಿದ್ರೆ ಹಿಂಗೆ ಹೋಗ್ತೀವಿ. ಸೊ ದಿಸ್ ಈಸ್ ಆ್ಯಂಡ್ ಹಾಸ್ಟೆಲ್ ಇಲ್ಲಿ ಹೊರಗಿಂದ ನಿಂತು ನೋಡಿದ್ರೆ ನಮ್ಮ ರೂಮ್ ಹೆಂಗೆ ಕಾಂಟಕ್ಕೆ ನಿಮ್ಗೆ ತೋರಿಸ್ತೀನಿ ಬರ್ರಿ. ಐ ಹೋಪ್ ನಿಮ್ಗೆ ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆಗೈತಿ. ಅಂಡ್ ಈ ಬ್ಲಾಗ್ ನೋಡಿ ನಿಮಗೆ ಬಿಹೈಂಡ್ ದ ಸೀನ್ಸ್ ಇದ್ರ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಯಾಕಂದ್ರೆ ಹಾಸ್ಟೆಲ್ದಾಗ ಎಲ್ಲರೂ ಓಡಾಡೋ ಮುಂದೆ ವಾರ್ಡನ್ಸ್ ಮುಂದೆ ಇದನ್ನ ಶೂಟ್ ಮಾಡೀವಿ, ಟು ಬಿ ಆನೆಸ್ಟ್. ಸೊ ಅದು ಬಿಹೈಂಡ್ ದ ಸೀನ್ಸ್ ಇಟ್ಸ್ ವೆರಿ ಫನಿ. ಐ ಶೋ ಯು ಎಷ್ಟೆಷ್ಟು ಟೇಕ್ ತಗೊಂಡಿವಿ, ಎಷ್ಟೆಷ್ಟು ನಕ್ಕೆ ಅಂತೇಳಿ. ಸೊ ಎಸ್,
ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಬ್ಲಾಗ್ ಏನ್ ಬೇಕಂತ ಹೇಳ್ರಿ. ಏನೇನ್ ತಪ್ಪು ಮಾಡಿದ್ನೆಲ್ಲ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ಟೈಮ್ ತಿಳ್ಕೊಳ್ಳೋಣ, ಚಲೋ ಮಾಡೋಣ. ಇನ್ಸ್ಟಾಗ್ರಾಮಿಗೆ ಎಷ್ಟು ಲವ್ ಕಳ್ಸಾತಿ, ಯೂಟ್ಯೂಬ್ದಾಗ ಅಷ್ಟೇ ಲವ್ ಕಳಿಸ್ರಿ. ಥ್ಯಾಂಕ್ ಯು. ಆ್ಯಂಡ್ ಎಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಎಂಡ್ವರೆಗೂ ಯಾವ್ದಾದ್ರು ವಿಡಿಯೋ ನೋಡಿ, ನನ್ನ ವಿಡಿಯೋಗ್ರಾಫರ್ ನಾನು ನಿಮ್ಗೆ ತೋರಿಸ್ತೀನಿ. ಎಕ್ಸೈಟೆಡ್ ಗೈಸ್? ರೆಡಿ? 3, 2, 1. Here we go. This is our videographer, Kinjal Jain.